ನಾನು ಚಿದಂಬರ ಅಂತ. ಇವತ್ತು ನಿಮಗೆ ಪುನರ್ಪುಳಿ ಕೊಕ್ಕಂ ಅದು ಗಿಡ ಮಾಡೋದು ಹೇಗೆ, ಅದರಿಂದ ಏನು ಉಪಯೋಗ ಆಗುತ್ತೆ, ಹಾಗೆ ಅದು ಗ್ರಾಫ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಹೀಗೆ ಬನ್ನಿ. ಇದು ಪುನರ್ಪುಳಿ ಮರ. ಇದನ್ನು ಹಣ್ಣಾಗತ್ತೆ. ಮಾರ್ಚ್ ಏಪ್ರಿಲ್ ಟೈಮಿಗೆ ಒಳ್ಳೆ ಹಣ್ಣಾಗ್ತಾ ಇರುತ್ತೆ. ಹಣ್ಣಾದಾಗ ಅದರದ್ದು ಹಣ್ಣು ತಂದು ಒಡೆದು ಆ ಓಡನ್ನು ಬಿಸಿಲಿಗೆ ಒಣಗಿಸ್ಬೇಕು. ಚೆನ್ನ ಮಾಡಿ ಒಣಗಿಸಿ ಆ ಬೀಜವನ್ನು ಚೆನ್ನಾಗಿ ತೊಳೆದ್ಬಿಟ್ರೆ ಆ ಬೀಜದಿಂದ ಎಣ್ಣೆ ಮಾಡ್ಬೋದು. ಎಣ್ಣೆ ಮಾಡಿ ಇದು ಮಾಡಿದರೆ ಅದು ರೈತರಿಗೆಲ್ಲ ತುಂಬ ಉಪಯೋಗ ಮಾಡ್ತಾರೆ. ಒಂದು ಎರಡನೇದಾಗಿ ಗಿಡ ಮಾಡ್ಬೋದು, ಗಿಡ ಮಾಡಿ ಇದು ಮಾಡ್ಬೋದು. ಹಾಗಾಗಿ ಪುನರ್ಪುಳಿ ಬಗ್ಗೆ ಭಾರಿ ಬೇಡಿಕೆ ಇದೆ. ಅದರದ್ದು ಸಿಪ್ಪೆಗೂ ಅಷ್ಟೇ ಒಳ್ಳೆ ಈ ಗ್ಯಾಸ್ಟ್ರಿಕ್ಕಿಗೆ ಆಗಲಿ ಪ್ರತಿಯೊಂದು ಯಾವುದಾದ್ರೂ ಕಾಯಿಲೆಗೂ ಬರ್ತದೆ, ಮತ್ತು ಅದು ಒಳ್ಳೆ ಟೇಸ್ಟ್ ಇರುತ್ತೆ, ಮತ್ತು ಪಿತ್ತಕ್ಕೆ ಭಾರಿ ಒಳ್ಳೆಯದಿದು. ಹಾಗಾಗಿ ಇದನ್ನು ಗ್ರಾಫ್ಟ್ ಮಾಡಬೇಕು. ಗ್ರಾಫ್ಟ್ ಮಾಡಿದ್ದೇನು, ನಾನು ಒಂಥರ ಗ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದು ನೋಡಿ, ಗ್ರಾಫ್ಟ್ ಮಾಡಿದ್ಮೇಲೆ 98% ಗ್ರಾಫ್ಟ್ ನಾ ಮಾಡಿದ್ದು ಸಕ್ಸಸ್ ಮಾಡಿಕೊಡ್ತೀನಿ. ಆ ಥರ ಮಾಡೋದು ಹೇಗೆ ಅಂತ ಒಂದು ಮಾಹಿತಿ ಕೊಡ್ತಿದ್ದೀನಿ. ನೋಡಿ, ಇದು ಪುನರ್ಪುಳಿ ಗಿಡ. ನಮಗೆ ರೆಂಬೆ ಬೇಕು. ಇದು ರೆಂಬೆ 9 ದಿವಸ ಇದು ಫಸ್ಟಿಗೆ ಏನು ಮಾಡಬೇಕು ನೋಡಿ, ಹೀಗೆ ಸಿಪ್ಪೆ ತೆಗೆದು ಎಲೆ ಎಲ್ಲ ಉದುರಿಸ್ಬೇಕು. ಫಸ್ಟಿಗೆ ಎಲೆ ಹೀಗೆ ಉದುರಿಸಿ ನಮಗೆ ಗ್ರಾಫ್ಟಿಗೆ ಬರೋ ಟೈಮಿಗೆ ಹೀಗೆಲ್ಲ ಎಲೆ ಎಲ್ಲ ಉದುರಿಸ್ಬೇಕು. ಹೀಗೆ ಉದುರಿಸಿ ಇದು 9 ದಿವಸ ಹೀಗೆ ಮರದಲ್ಲಿ ಬಿಡಬೇಕು. 9 ದಿವಸ ಬಿಟ್ಟ ನಂತರ ಇದನ್ನು ಇಲ್ಲಿ ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡಬೇಕು. ಇದು ಈಗ ಎಲ್ಲ ಅರ್ಜೆಂಟಿಗೆ ಏನಿಲ್ಲ, ಇವತ್ತೇ ಹೋಗಿ ಕಟ್ ಮಾಡ್ತಾರೆ, ಸಿಪ್ಪೆ ಇದು ಎಲೆ ಉದುರಿಸ್ತಾರೆ, ಗ್ರಾಫ್ಟ್ ಮಾಡ್ತಾರೆ. ಹಾಗಲ್ಲ, ಇದನ್ನು ಸಿಪ್ಪೆ ತೆಗೆದು 9 ದಿವಸ ನಂತರ ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಇದು ಪುನರ್ಪುಳಿ ಗಿಡ. ನೋಡಿ, ಇದು ಪುನರ್ಪುಳಿ ಗಿಡ. ಇದು ಗ್ರಾಫ್ಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಪೆಪ್ಸಿ ಕವರು. ಅದಕ್ಕೆ ಬೇಕಾಗೊಂದು ಐಟಮು ಇದು ಪೆಪ್ಸಿ ಕವರು. ಇದು ಕಟ್ಟಲಿಕ್ಕೆ ಪ್ಲಾಸ್ಟಿಕ್. ಇದು ಸ್ಟಿಕ್ಕರ್ ಕಟ್ ಮಾಡೋವಂಥದ್ದು ಚಾಕು. ನೋಡಿ, ಚಾಕು ಏನು ಮಾಡಬೇಕಿದು, 6 ಇಂಚು ಬಿಟ್ಟರೆ ಸಾಕು. ಗಿಡದಿಂದ ಇಲ್ಲಿಗೆ 6 ಇಂಚ್ ಬಿಟ್ಟು ಇದನ್ನು ಚೆನ್ನಾಗಿ ಸಿಗಬೇಕು. 2 ಇಂಚು ಸಿಗಬೇಕು. ಇದ್ರ ಒಳಗಡೆದು ತಿರುಳು ಸ್ವಲ್ಪ ತೆಗಿತಾ ಬರಬೇಕು. ನೋಡಿ, ಹೀಗೆ ತಿರುಳು ತೆಗಿಬೇಕು. ಕೆಲವು ಜನ ತಿರುಳು ತೆಗಿಯಲ್ಲ. ತೆಗೆದಿದ್ರೆ ಏನಾಗುತ್ತೆ ಗೊತ್ತುಂಟ, ಸರಿಯಾಗಿ ಜಾಯಿಂಟ್ ಆಗಲ್ಲ. ಏನು 80% ಸಕ್ಸಸ್ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಮೇಲಾಗಲ್ಲ. ಅದು ತಿರುಳು ತೆಗೆದು ಇದನ್ನು ಹಾಗೆ ಕೆತ್ತಬೇಕು. ನೋಡಿ, ಇದು ತೆಗೆದು ಇದರೊಳಗೆ ಹೀಗೆ ಕೂರಿಸ್ಬೇಕು. ನೋಡಿ, ಇದು ಹೀಗೆ ಕೂರ್ಬೇಕು. ಹೀಗೆ ಕೂರ್ಬೇಕು. ಕರೆಕ್ಟಾಗಿ ಕೂತ್ರೆ ಈ ಪ್ಲಾಸ್ಟಿಕ್ ಏನು ಮಾಡಬೇಕು, ಟೈಟಾಗಿ ಸುತ್ತಬೇಕು. ನೋಡಿ, ಇಷ್ಟು ಟೈಟಾಗಿ ಸುತ್ತಿದ ನಂತರ ಇದು ಪೆಪ್ಸಿ ಕವರ್. ನೋಡಿ, ಇದು ಪೆಪ್ಸಿ ಕವರ್ ಈ ಥರ ಹಾಕಿಬಿಡ್ಬೇಕು. ನೋಡಿ, ಈ ಥರ ಪೆಪ್ಸಿ ಕವರ್ ಹಾಕಬೇಕು. ಇದು ಗ್ರಾಫ್ಟೆಡ್. ಇದು ಈ ಥರ ಮಾಡಿದರೆ 98% ಸಕ್ಸಸ್. ಅಷ್ಟು ಒಳ್ಳೆ ಸಕ್ಸಸ್ ಕೊಡ್ಬೋದು. ಅದೇ ನಾವು ಇಲ್ಲಿ
ಒಳಗಡೆಯಿಂದ ತಿರುಳು ತೆಗೆದಿದ್ದರೆ 70%, 70 ಅಥವಾ 75, 80% ಒಳಗೆ ಸಕ್ಸಸ್ ಕೊಡ್ಬೋದು. ಹಾಗಾಗಿ ಈ ಥರ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ಇದರ ಬಗ್ಗೆ ಭಾರಿ ಉಪಯೋಗ ಇದೆ. ಯಾಕಂದರೆ ಇದನ್ನು ಜ್ಯೂಸು ಮಾಡ್ತಾರೆ, ಪಿತ್ತಕ್ಕೂ ಒಳ್ಳೆಯದು, ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ, ಕೆಲವು ಅಂಗಡಿಗಳಿಗೆ ಸಿಗುತ್ತೆ. ಹಾಗಾಗಿ ಇದರದ್ದು ಎಣ್ಣೆನೂ ಮಾಡ್ತಾರೆ ಬೀಜದಿಂದ. ಹಾಗಾಗಿ ಇದನ್ನು ಜನಗಳು ಆದಷ್ಟು ಬೆಳೆಸೋಕ್ಕೆ ಪ್ರಯತ್ನ ಪಡಿ, ಆದಷ್ಟು ಉಪಯೋಗ ಮಾಡ್ಕೊಳ್ಳಿ, ಜೀವಕ್ಕೂ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.